ಎಲ್ಲರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಜಗತ್ತನ್ನು ಅನುಭವಿಸುವ ಕಲೆ ಗೊತ್ತಿರಬೇಕು. ಮನುಷ್ಯ ಅದ್ಭುತ ಸೃಷ್ಟಿ. ಜಗತ್ತು ಯಾವತ್ತೂ ಕೆಟ್ಟಿಲ್ಲ, ನಾವು ಕೆಟ್ಟಿರುವೆವು. ಬದುಕನ್ನು ಅಮೃತಮಯವನ್ನಾಗಿಸುವಂಥದ್ದು. ಜಗತ್ತು ನಿತ್ಯ ಹೊಸತು. ಬದಲಾಗಬೇಕಾಗಿರುವವರು ನಾವು. ನಮ್ಮ ಮನಸ್ಸು ಬದಲಾಯಿಸಿಕೊಂಡು ಬದುಕಿನಲ್ಲಿ ಸಂತೋಷ ಸಮೃದ್ಧಿ ತಂದುಕೊಳ್ಳುವುದೇ ನಿತ್ಯ ಯುಗಾದಿಯಾಗಿದೆ. ಅಮೂಲ್ಯವಾದಂತಹ ಶಾಂತಿ ಸಮಾಧಾನದಿಂದ ಬದುಕು ಅರಳುವಂಥದ್ದು ಮತ್ತು ಸಾರ್ಥಕವೆನಿಸುವುದು. ಕಣ್ಣು, ಕಿವಿ, ಬೆರಳು, ಇಂದ್ರಿಯಗಳು, ಮನಸ್ಸು ಹಾಗೂ ಬೌದ್ಧಿಕ ಸಾಮರ್ಥ್ಯಗಳಿಂದ ಭೂಮಂಡಲಕ್ಕೆ ಬಂದಿರುವಂತಹ ಮನುಷ್ಯ ಅದ್ಭುತ ಸೃಷ್ಟಿ. ಜಗತ್ತಿನ ಸುಂದರತೆಯನ್ನು ನೋಡುವುದು, ಒಳ್ಳೆಯದನ್ನು ಕೇಳುವುದು, ಉತ್ತಮವಾದುದನ್ನು ಮಾಡುವುದು ಮತ್ತು ಮನಸ್ಸಿನಿಂದ ಅನುಭವಿಸುವುದು, ಬೌದ್ಧಿಕತೆಯಿಂದ ಅರಿತುಕೊಳ್ಳುವುದು ಹಾಗೂ ಆ ಮೂಲಕ ವೈವಿಧ್ಯತೆಯ ಈ ಜಗತ್ತಿನ ಸಂತೋಷವನ್ನು ಅನುಭವಿಸುವಂಥದ್ದು. ಹೀಗೆ ಪಡುವ ಸಂತೋಷದ ಹಿಂದೆ ಪರಮಶಾಂತಿ ಇರುತ್ತದೆ. ಅದಕ್ಕಾಗಿ ಮನುಷ್ಯನಿಗೆ ಜಗತ್ತನ್ನು ಅನುಭವಿಸುವಂತಹ ಕಲೆ ಗೊತ್ತಿರಲೇಬೇಕು. ನಾವು ಅಂದುಕೊಂಡಂತೆ ಜಗತ್ತು ಯಾವತ್ತೂ ಕೆಟ್ಟಿಲ್ಲ, ನಮ್ಮ ದೃಷ್ಟಿ ಕೆಟ್ಟಿರುತ್ತದೆ ಅಷ್ಟೇ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆದು ಬದುಕನ್ನು ಅಮೃತಮಯ ಸತ್ಯಮಯವನ್ನಾಗಿಸಿಕೊಳ್ಳುವಂಥದ್ದು. ಧರ್ಮದತ್ತ ನಡೆಯಬೇಕು. ಆಗ ಬದುಕಿನಲ್ಲಿ ಸಂತೋಷ, ಹೊಸತನ ತಾನಾಗಿಯೇ ಬರುವುದು. ಸಂತೃಪ್ತಿಯಿಂದ ಬದುಕಿದರೆ ಜೀವನವು ಸಾರ್ಥಕವಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.